ಭಾರತದ ಕೆಲವು ಪ್ರಮುಖ ನದಿಗಳು ಮತ್ತು ಅವುಗಳ ಮಹತ್ವ. ಗಂಗಾ ಎಂದು ಕರೆಯಲ್ಪಡುವ ಗಂಗೆಯನ್ನು ಭಾರತದ ಅತ್ಯಂತ ಪವಿತ್ರ ನದಿ ಎಂದು ಪರಿಗಣಿಸಲಾಗಿದೆ. ಹಿಮಾಲಯದ ಗಂಗೋತ್ರಿ ಗ್ಲೇಸಿಯರ್ನಿಂದ ಹುಟ್ಟಿ ಇದು ಭಾರತದ ಉತ್ತರದ ಬಯಲು ಪ್ರದೇಶದಾದ್ಯಂತ ಹರಿಯುತ್ತದೆ. ಹರಿದ್ವಾರ, ವಾರಣಾಸಿ ಮತ್ತು ಕೋಲ್ಕತ್ತಾದಂತಹ ಹಲವಾರು ಪ್ರಮುಖ ನಗರಗಳ ಮೂಲಕ ಹಾದುಹೋಗುತ್ತದೆ, ಅಂತಿಮವಾಗಿ ಬಂಗಾಳ ಕೊಲ್ಲಿಗೆ ಖಾಲಿಯಾಗುತ್ತದೆ. ಗಂಗೆಯು ಹಿಂದೂಗಳಿಗೆ ಅಪಾರ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿದೆ ಮತ್ತು ಪಾಪಗಳನ್ನು ಶುದ್ಧೀಕರಿಸುತ್ತದೆ ಮತ್ತು ಮೋಕ್ಷವನ್ನು ನೀಡುತ್ತದೆ ಎಂದು ನಂಬಲಾಗಿದೆ. ಕುಡಿಯಲು, ನೀರಾವರಿಗಾಗಿ ಮತ್ತು ಸ್ನಾನಕ್ಕಾಗಿ ಅದರ ನೀರನ್ನು ಅವಲಂಬಿಸಿರುವ ಲಕ್ಷಾಂತರ ಜನರಿಗೆ ಇದು ಜೀವನಾಡಿಯಾಗಿದೆ. ಯಮುನಾವು ಗಂಗೆಯ ಅತಿದೊಡ್ಡ ಉಪನದಿಯಾಗಿದೆ ಮತ್ತು ಅದಕ್ಕೆ ಸಮಾನಾಂತರವಾಗಿ ಹರಿಯುತ್ತದೆ. ಉತ್ತರಾಖಂಡದ ಯಮುನೋತ್ರಿ ಹಿಮನದಿಯಿಂದ ಹುಟ್ಟಿ ಹಿಮಾಚಲ ಪ್ರದೇಶ, ಹರಿಯಾಣ ಮತ್ತು ಉತ್ತರ ಪ್ರದೇಶ ರಾಜ್ಯಗಳ ಮೂಲಕ ಹರಿದು ಅಲಹಾಬಾದ್ನಲ್ಲಿ ಗಂಗೆಯನ್ನು ಸೇರುತ್ತದೆ. ಯಮುನಾವನ್ನು ಪವಿತ್ರ ನದಿ ಎಂದು ಪೂಜಿಸಲಾಗುತ್ತದೆ ಮತ್ತು ಭಗವಾನ್ ಕೃಷ್ಣನೊಂದಿಗೆ ಸಂಬಂಧ ಹೊಂದಿದೆ. ಇದು ಕೃಷಿಗೆ ನೀರು ಒದಗಿಸುತ್ತದೆ ಮತ್ತು ಲಕ್ಷಾಂತರ ಜನರ ಜೀವನೋಪಾಯಕ್ಕೆ ಆಧಾರವಾಗಿದೆ. ಬ್ರಹ್ಮಪುತ್ರ ಭಾರತದ ಪ್ರಮುಖ ನದಿಗಳಲ್ಲಿ ಒಂದಾಗಿದೆ ಮತ್ತು ಟಿಬೆಟ್, ಭಾರತ ಮತ್ತು ಬಾಂಗ್ಲಾದೇಶದ ಮೂಲಕ ಹರಿಯುತ್ತದೆ. ಹಿಮಾಲಯದ ಮಾನಸ ಸರೋವರದಿಂದ ಹುಟ್ಟಿಕೊಂಡ ಇದು ಅರುಣಾಚಲ ಪ್ರದೇಶದ ಮೂಲಕ ಭಾರತವನ್ನು ಪ್ರವೇಶಿಸುತ್ತದೆ ಮತ್ತು ಬಾಂಗ್ಲಾದೇಶದಲ್ಲಿ ಗಂಗಾ ನದಿಯೊಂದಿಗೆ ವಿಲೀನಗೊಳ್ಳುವ ಮೊದಲು ಅಸ್ಸಾಂ ಅನ್ನು ಹಾದುಹೋಗುತ್ತದೆ. ಬ್ರಹ್ಮಪುತ್ರವು ತನ್ನ ಶಕ್ತಿಯುತವಾದ ಪ್ರವಾಹಗಳು ಮತ್ತು ವಿಶಾಲವಾದ ನದಿ ಜಲಾನಯನ ಪ್ರದೇಶಕ್ಕೆ ಹೆಸರುವಾಸಿಯಾಗಿದೆ. ಇದು ವೈವಿಧ್ಯಮಯ ಪರಿಸರ ವ್ಯವಸ್ಥೆಯನ್ನು ಬೆಂಬಲಿಸುತ್ತದೆ ಮತ್ತು ಕೃಷಿ ಮತ್ತು ಸಾರಿಗೆಗೆ ನಿರ್ಣಾಯಕವಾಗಿದೆ. ಗೋದಾವರಿಯು ಭಾರತದ ಎರಡನೇ ಅತಿ ಉದ್ದದ ನದಿಯಾಗಿದ್ದು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಿಂದ ಹುಟ್ಟುತ್ತದೆ. ಇದು ತೆಲಂಗಾಣ, ಆಂಧ್ರ ಪ್ರದೇಶ ಮತ್ತು ಒಡಿಶಾ ಸೇರಿದಂತೆ ಹಲವಾರು ರಾಜ್ಯಗಳ ಮೂಲಕ ಹರಿಯುತ್ತದೆ, ಬಂಗಾಳ ಕೊಲ್ಲಿಗೆ ಖಾಲಿಯಾಗುತ್ತದೆ. ಗೋದಾವರಿಯನ್ನು ಸಾಮಾನ್ಯವಾಗಿ ದಕ್ಷಿಣ ಗಂಗಾ ಅಥವಾ ದಕ್ಷಿಣದ ಗಂಗಾ ಎಂದು ಕರೆಯಲಾಗುತ್ತದೆ ಮತ್ತು ಇದು ಅಪಾರ ಧಾರ್ಮಿಕ ಮಹತ್ವವನ್ನು ಹೊಂದಿದೆ. ಇದು ನೀರಾವರಿಗೆ ಜೀವನಾಡಿಯಾಗಿದ್ದು ಅದರ ಹಾದಿಯಲ್ಲಿ ಕೃಷಿ ಶ್ರೀಮಂತ ಪ್ರದೇಶಗಳಿಗೆ ನೀರನ್ನು ಒದಗಿಸುತ್ತದೆ. ಕೃಷ್ಣಾ ನದಿಯು ಮಹಾರಾಷ್ಟ್ರದ ಮಹಾಬಲೇಶ್ವರ ಬೆಟ್ಟಗಳಿಂದ ಹುಟ್ಟಿ ಮಹಾರಾಷ್ಟ್ರ, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳ ಮೂಲಕ ಹರಿದು ಬಂಗಾಳಕೊಲ್ಲಿಯನ್ನು ತಲುಪುತ್ತದೆ. ಕೃಷ್ಣಾ ನದಿಯು ನೀರಾವರಿಯ ಪ್ರಮುಖ ಮೂಲವಾಗಿದೆ, ವ್ಯಾಪಕವಾದ ಕೃಷಿ ಭೂಮಿಗೆ ನೀರು ಸರಬರಾಜು ಮಾಡುತ್ತದೆ. ಇದು ವಿವಿಧ ಪೌರಾಣಿಕ ಕಥೆಗಳೊಂದಿಗೆ ಸಹ ಸಂಬಂಧಿಸಿದೆ ಮತ್ತು ಸ್ಥಳೀಯರಿಂದ ಪೂಜಿಸಲ್ಪಟ್ಟಿದೆ. ನರ್ಮದಾ ನದಿಯು ಹೆಚ್ಚಿನ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಮತ್ತು ಹಿಂದೂ ಧರ್ಮದ 7 ಪವಿತ್ರ ನದಿಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಮಧ್ಯಪ್ರದೇಶದ ಅಮರಕಂಟಕ್ ಬೆಟ್ಟಗಳಿಂದ ಹುಟ್ಟಿ ಇದು ಗುಜರಾತ್ ಮೂಲಕ ಹರಿಯುತ್ತದೆ, ಜಬಲ್ಪುರದ ಬಳಿ ಮಾರ್ಬಲ್ ರಾಕ್ಸ್ ಎಂದು ಕರೆಯಲ್ಪಡುವ ಸುಂದರವಾದ ಕಮರಿಯನ್ನು ರೂಪಿಸುತ್ತದೆ. ನರ್ಮದಾ ನದಿಯು ನೀರಾವರಿ, ಜಲವಿದ್ಯುತ್ ಉತ್ಪಾದನೆ ಮತ್ತು ಕುಡಿಯುವ ನೀರಿನ ಪೂರೈಕೆಗಾಗಿ ನೀರನ್ನು ಒದಗಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಕಾವೇರಿ ಎಂದು ಕರೆಯಲ್ಪಡುವ ಕಾವೇರಿಯು ದಕ್ಷಿಣ ಭಾರತದ ಪ್ರಮುಖ ನದಿಗಳಲ್ಲಿ ಒಂದಾಗಿದೆ. ಕರ್ನಾಟಕದ ಬ್ರಹ್ಮಗಿರಿ ಬೆಟ್ಟಗಳಿಂದ ಹುಟ್ಟಿ ತಮಿಳುನಾಡಿನ ಮೂಲಕ ಹರಿದು ಬಂಗಾಳಕೊಲ್ಲಿ ಸೇರುತ್ತದೆ. ಕಾವೇರಿ ನದಿಯು 2 ರಾಜ್ಯಗಳ ಜನರಿಂದ ಪೂಜಿಸಲ್ಪಟ್ಟಿದೆ ಮತ್ತು ಕೃಷಿಗೆ ಪ್ರಮುಖವಾಗಿದೆ. ಅದು ಹಾದುಹೋಗುವ ಫಲವತ್ತಾದ ಪ್ರದೇಶಗಳಲ್ಲಿ ನೀರಾವರಿಗಾಗಿ ನೀರನ್ನು ಒದಗಿಸುತ್ತದೆ. ಇದೇ ತರಹದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.